ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಒಂದಷ್ಟು ಹೊಸಬರು ಸೇರ್ಪಡೆಯಾಗ್ತಾ ಇದ್ದಾರೆ. ಒಂದಷ್ಟು ಜನರಿಗೆ ಕತ್ತರಿಯನ್ನ ಹಾಕಲಾಗ್ತಾ ಇದೆ. ಹಾಗಾದ್ರೆ ಯಾವ ಸಚಿವರಿಗೆ ಕತ್ತರಿ, ಯಾರೆಲ್ಲ ಹೊಸಬರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ, ಯಾವೆಲ್ಲ ಯಂಗ್ಸ್ಟರ್ಗಳಿಗೆ ಮಣೆ ಹಾಕಲಾಗುತ್ತೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಇರ್ತಾರೆ. ಅವರಿಗೆ ಒಳ್ಳೆಯ ಖಾತೆಯನ್ನೇ ಕೊಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಳ್ಳೆ ಖಾತೆ ಸಿಗಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಂಪುಟಕ್ಕೆ ಅವರಿಗೂ ಕೂಡ ಒಳ್ಳೆಯ ಖಾತೆಯನ್ನ ಕೊಡಲಾಗುತ್ತೆ. ಮತ್ತೊಂದು ಕಡೆ ರೂಪಕಲಾ ಅವರಿಗೂ ಕೂಡ ಸಚಿವ ಸ್ಥಾನ ಖಾತರಿಯಾಗಿದೆ. ಮತ್ತೊಂದು ಕಡೆ ಒಂದಷ್ಟು ಜನ ಶಾಸಕರುಗಳು ಸ್ಪೀಕರ್ ಹುದ್ದೆಯನ್ನ ನಿರಾಕರಿಸಿದ್ದಾರೆ. ಜೂನ್ 18ನೇ ತಾರೀಕು 4 ರಾಜ್ಯಸಭಾ ಸ್ಥಾನ, ಶಾಸಕರ ಕೋಟಾದಿಂದ 7 ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೆಲವು ಸಂಪುಟ ಸ್ಥಾನಗಳನ್ನ ಖಾಲಿ ಇಡುವ ಸಾಧ್ಯತೆಗಳು ಕೂಡ ಇದೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರು ಬುಧವಾರ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಹೊಸ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆಯೋದಕ್ಕೆ ಸಾಕಷ್ಟು ಲಾಬಿಗಳು ಕೂಡ ಆಗ್ತಾ ಇದೆ. ಒಂದಷ್ಟು ಜನ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನೋಡಿ. ಹೌದು, ನಾವು ಕೂಡ ಸಚಿವಾಕಾಂಕ್ಷಿ, 4ರಿಂದ 5 ಬಾರಿ ಶಾಸಕರಾಗಿದ್ದೀವಿ, ನಮ್ಮನ್ನೂ ಕೂಡ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಲಾಬಿ ಮಾಡ್ತಾ ಇದ್ದಾರೆ. ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ಕೊಡುವ ನಿರೀಕ್ಷೆ ಇದೆ, ಕೊಟ್ರೆ ಖಂಡಿತವಾಗ್ಲೂ ಕೂಡ ಸ್ವೀಕಾರ ಮಾಡ್ತೀವಿ, ಅದನ್ನು ನಿಭಾಯಿಸುವ ಅರ್ಹತೆ ಖಂಡಿತವಾಗ್ಲೂ ಕೂಡ ನಮಗಿದೆ ಅಂತನೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಹೊಸ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯೋದಕ್ಕೆ ಸಾಕಷ್ಟು ಲಾಬಿ ಕೂಡ ಆಗ್ತಾ ಇದೆ. ಈಗ ನಮಗೆ ಬಂದಿರುವಂತಹ ಮಾಹಿತಿ ಸ್ಪೀಡ್ ನ್ಯೂಸ್ಗೆ, ಡಿ.ಕೆ. ಶಿವಕುಮಾರ್ ಅವರು ಸುಮಾರು 20 ಸಚಿವರೊಂದಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಲೋಕಭವನದಲ್ಲಿ ಬುಧವಾರ ಸಾಯಂಕಾಲ 4:05 ನೋಡಿ. ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯ, ಅದರ ಜೊತೆಗೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ, KH ಮುನಿಯಪ್ಪ ಅವರಿಗೆ ಕೊಟ್ಟು ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಇವರ 3 ಜನರ ಹೆಸರು ಈಗ ಆಲ್ರೆಡಿ ಒಂದು ಯಂಗ್ಸ್ಟರ್ಗಳ ಲಿಸ್ಟ್ ಅಲ್ಲಿದೆ. ಒಂದು ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ರೂಪಕಲಾ ಶಶಿಧರ್, ಈ 3 ಜನರ ಹೆಸರು ಫೈನಲ್ ಆಗಿದೆ. ಇದನ್ನ ಹೊರತುಪಡಿಸಿ ಬೇರೆ ಯಾರು ಸಂಪುಟಕ್ಕೆ ಸೇರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಅಷ್ಟೊಂದು ಸ್ಪಷ್ಟತೆ ಇಲ್ಲ. ಬಟ್ ಆದ್ರೆ ಹೊಸಕೋಟೆ ಶಾಸಕರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬಹಳಷ್ಟು ತಿಳ್ಕೊಂಡಿದ್ದಾರೆ. ಶರತ್ ಬಚ್ಚೇಗೌಡರು ಪಕ್ಷೇತರರಾಗಿ ನಿಂತು ಗೆದ್ದಿದ್ದಾರೆ, ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಸೊ ಹಾಗಾಗಿ ಶಾಸಕ ಶರತ್ ಬಚ್ಚೇಗೌಡರು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿದ್ರೆ ಬಹಳಷ್ಟು ಒಳ್ಳೆಯದು, ಯಂಗ್ಸ್ಟರ್ಗಳನ್ನ ಸೆಳಿಬಹುದು ಅನ್ನೋದು ಕೂಡ ಲೆಕ್ಕಾಚಾರ. ಹಾಗಾಗಿ ಶಾಸಕ ಶರತ್ ಬಚ್ಚೇಗೌಡ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅನುಮಾನವೇ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ವಿರಾಜಪೇಟೆ ಶಾಸಕರು KS ಪೊನ್ನಣ್ಣ, ಸೊ ಪೊನ್ನಣ್ಣ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಅವರು ಕೂಡ ಸಚಿವರಾದ್ರೆ ಅಚ್ಚರಿ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತವನ್ನ ಕೂಲಂಕುಷವಾಗಿ ಪರಿಶೀಲಿಸಲು ಬಯಸುವಂತಹ ಕ್ರಿಯಾಶೀಲ ನಾಯಕ ಅನ್ನುವ ಖ್ಯಾತಿಯನ್ನ ಹೊಂದಿರೋದ್ರಿಂದ ಎಷ್ಟು ಅನುಭವಿಗಳು ಮತ್ತು ಎಷ್ಟು ಹೊಸ ಮುಖಗಳನ್ನ ಸಚಿವರನ್ನಾಗಿ ಸೇರ್ಕೊಳ್ಳುವ ಸಾಧ್ಯತೆ ಇದೆ. ಇದೇ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಮತ್ತೊಂದು ಕಡೆ ಸಿಎಂ ಸ್ಥಾನದಿಂದ ಈಗ ಆಲ್ರೆಡಿ ಕೆಳಗಿಳಿದಿರುವಂತಹ ಸಿದ್ದರಾಮಯ್ಯ ಅವರ ಮಾತಿಗೆ ಒಪ್ಪೋ ಮೂಲಕ ಹೈಕಮಾಂಡು ಸಮತೋಲನ ಸಾಧಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ವಿಚಾರವನ್ನ ರಬ್ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ, ಸಿದ್ದರಾಮಯ್ಯ ಅವರ ಸಲಹೆ ಸೂಚನೆಗಳನ್ನ ಕೂಡ ನಾವು ಪಡ್ಕೋಬೇಕು. ಈಗೇನಾದ್ರೂ ನಾವು ಎಲ್ಲವನ್ನ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡ್ಬಿಟ್ರೆ 28ಕ್ಕೆ ಕಷ್ಟ ಆಗ್ಬಿಡುತ್ತೆ. ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟು ರೀತಿಯಲ್ಲಿ ಪ್ರದರ್ಶನ ಮಾಡಬೇಕು. ಸಿದ್ದರಾಮಯ್ಯ ಅವರ ಮಾತನ್ನು ಕೂಡ ಇಲ್ಲಿ ತಳ್ಳಂಗಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಂಪುಟ ಅನುಭವಿಗಳು, ಯುವ ಜನರ ಮಿಶ್ರಣವಾಗುವ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ತಮ್ಮ ಆಯ್ಕೆಗಳ ಪಟ್ಟಿಯನ್ನ ಪಕ್ಷದ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಆ ಪಟ್ಟಿ ಈ ರೀತಿ ಇದ್ದರೂ ಇರಬಹುದು, ನಾವು ಹೇಳ್ದವ್ರೆ ಆಗ್ಬೇಕನ್ನಂಗಿಲ್ಲ. ಸೊ ನಾವೊಂದು ಪಟ್ಟಿ ರೆಡಿ ಮಾಡಿದ್ದೀವಿ, ಇದೇ ರೀತಿ ಇರಬಹುದು. KJ ಜಾರ್ಜ್ ಅವರು ಇರ್ತಾರೆ, ರಾಮಲಿಂಗಾರೆಡ್ಡಿ ಅವರು,
ಡಾಕ್ಟರ್ ಜಿ ಪರಮೇಶ್ವರ್ ಅವರು, MB ಪಾಟೀಲ್, UT ಖಾದರ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್, ಜಮೀರ್ ಅಹಮದ್ ಖಾನ್, AR ಕೃಷ್ಣಮೂರ್ತಿ, ನಾರಾಯಣ ಸ್ವಾಮಿ, PM ನರೇಂದ್ರ ಸ್ವಾಮಿ, ಪುಟ್ಟರಂಗ ಶೆಟ್ಟಿ, TB ಜಯಚಂದ್ರ, ಸತೀಶ್ ಜಾರಕಿಹೊಳಿ, ಅಶೋಕ್ ಪಠಣ್, ಅಪ್ಪಾಜಿ ನಾಡಗೌಡ, HK ಪಾಟೀಲ್, BR ಪಾಟೀಲ್, ಬಸವರಾಜ ರಾಯರೆಡ್ಡಿ, KM ಶಿವಲಿಂಗೇಗೌಡ, NA ಹ್ಯಾರಿಸ್, ರಿಜ್ವಾನ್ ಹರ್ಷದ್, ಆನೇಕಲ್ ಶಿವಣ್ಣ, HC ಬಾಲಕೃಷ್ಣ, ಚಲುವರಾಯಸ್ವಾಮಿ, ತನ್ವೀರ್ ಸೇಠ್, B ನಾಗೇಂದ್ರ, ಶರತ್ ಬಚ್ಚೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ರಘುಮೂರ್ತಿ, ಮಧು ಬಂಗಾರಪ್ಪ, ಸಂಗಮೇಶ್ ಮತ್ತು ಯಶವಂತ ರಾಯಗೌಡ ಪಾಟೀಲ್ ಇವರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ನೋಡೋಣ. ಅದೆಲ್ಲದರ ನಡುವೆ KPCC ಅಧ್ಯಕ್ಷರಾಗುವಂತಹ ನಿರೀಕ್ಷೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಆದರೆ ಸಂಪುಟದಲ್ಲಿ ಸ್ಥಾನ ಪಡೆಯೋದಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಲ್ಟಿಮೇಟ್ ಏನ್ ಮಾಡುತ್ತೆ ಅನ್ನೋದಕ್ಕೆ ಬುಧವಾರ ಸಂಜೆ ಉತ್ತರ ಸಿಗುತ್ತೆ.